ಅನಂತರ ಒಂದು ದಿನ ವಿಶಾಲ ನೇತ್ರವುಳ್ಳ ಆ ರಾಜಕುಮಾರಿ ಶಶಿಕಲೆಯು ತನ್ನ ಸಖಿಯರೊಂದಿಗೆ ಸುತ್ತಾಡಲು ಸುಂದರ ಉಪವನಕ್ಕೆ ಹೋದಳು. ಸಂಪಿಗೆ ಅನೇಕ ವೃಕ್ಷಗಳು ಆ ಉಪವನದ ಶೋಭೆಯನ್ನು ಹೆಚ್ಚಿಸಿದ್ದವು. ಹೂಗಳನ್ನು ಕೊಯ್ಯುತ್ತಾ ಆ ರಾಜಕುಮಾರಿಯು ಸಂಪಿಗೆ ಮರದ ಕೆಳಗೆ ಬಂದಳು. ಅಲ್ಲೇ ಒಂದು ಕ್ಷಣ ನಿಂತಿರುವಾಗ ದಾರಿಯಲ್ಲಿ ಓರ್ವ ಬ್ರಾಹ್ಮಣನು ಲಘುಬಗೆಯಿಂದ ಬರುತ್ತಿರುವುದನ್ನು ನೋಡಿದಳು. ಬ್ರಾಹ್ಮಣನಿಗೆ ನಮಸ್ಕಾರ ಮಾಡಿ ಶಶಿಕಲೆಯು ಮಧುರವಾಣಿಯಿಂದ, ಮಹಾನುಭಾವರೇ, ತಾವು ಯಾವ ದೇಶದಿಂದ ಆಗಮಿಸಿರುವಿರಿ ಎಂದು ಕೇಳಿದಳು. ಬ್ರಾಹ್ಮಣನು ಹೇಳಿದನು, ಬಾಲಿಕೆ, ನಾನು ಭಾರದ್ವಾಜರ ಆಶ್ರಮದಿಂದ ಒಂದು ಅವಶ್ಯಕ ಕಾರ್ಯದಿಂದ ಇತ್ತ ಬಂದಿರುವೆನು. ನೀನು ಏನು ಬೇಕೆಂದಿರುವೆ, ಏನು ಕೇಳಬೇಕೆಂದಿರುವೆ, ಕೇಳು ನನ್ನಲ್ಲಿ. ಶಶಿಕಲೆಯು ಹೇಳಿದಳು, ಮಹಾನುಭಾವ, ಆ ಆಶ್ರಮದಲ್ಲಿ ಅತ್ಯಂತ ಪ್ರಶಂಸನೀಯ, ಜಗತ್ತಿನಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ವಿಶೇಷ ರೂಪದಿಂದ ನೋಡಲು ಯೋಗ್ಯವಾದ ವಸ್ತು ಯಾವುದಿದೆ? ಬ್ರಾಹ್ಮಣನು ಹೇಳಿದನು, ಕಲ್ಯಾಣಿಯೇ, ಅಲ್ಲಿ ಧ್ರುವಸಂಧಿ ಅರಸನ ರಾಜಕುಮಾರ ಶ್ರೀಮಾನ್ ಸುದರ್ಶನನು ಇರುವನು. ಆ ಶ್ರೇಷ್ಠ ಪುರುಷನ ಹೆಸರಿನಂತೆಯೇ ಅವನಲ್ಲಿ ಸರ್ವಗುಣಗಳು ತುಂಬಿವೆ. ವಾಸ್ತವವಾಗಿ ಅವನು ಅತ್ಯಂತ ದಯನೀಯ ಪುರುಷನಾಗಿರುವನು. ಸುಂದರಿಯೇ, ಸುದರ್ಶನನನ್ನು ನೋಡದ ಕಣ್ಣುಗಳು ಸಾರ್ಥಕವಾಗುವುದಿಲ್ಲವೆಂದೇ ನಾನು ತಿಳಿಯುತ್ತೇನೆ. ಜಗತ್ತನ್ನು ಸೃಷ್ಟಿಸುವ ಬ್ರಹ್ಮನು ಸುದರ್ಶನನಲ್ಲೇ ಎಲ್ಲ ಸದ್ಗುಣಗಳನ್ನು ತುಂಬಿರುವನು. ಅವನಲ್ಲಿ ಬಹಳ ವಿಲಕ್ಷಣತೆ ಇದೆ. ಆದ್ದರಿಂದ ಗುಣಗಳ ಸಮುದ್ರನಾದ ಸುದರ್ಶನನನ್ನೇ ನೋಡಲು ಯೋಗ್ಯನಾಗಿರುವೆನೆಂದು ನಾನು ತಿಳಿಯುತ್ತೇನೆ. ಅವನು ಸರ್ವಥಾ ನಿನಗೆ ಪತಿಯಾಗಲು ಯೋಗ್ಯನಾಗಿದ್ದಾನೆ. ಮಣಿ ಮತ್ತು ಕಾಂಚನದಂತೆ ನಿಮ್ಮ ಸಂಯೋಗವು ಮೊದಲೇ ನಿಶ್ಚಿತವಾಗಿದೆ. ಇಲ್ಲಿಗೆ 16ರಿಂದ 19ನೇ ಅಧ್ಯಾಯ ಮುಕ್ತಾಯವಾಗುತ್ತದೆ. ಮುಂದಿನ ಅಧ್ಯಾಯದಲ್ಲಿ ರಾಜಕುಮಾರಿ ಶಶಿಕಲೆಯು ಸುದರ್ಶನನನ್ನು ಮನಸ್ಸಿನಲ್ಲಿ ವರಿಸುವುದು, ಕಾಶಿ ರಾಜರಾಣಿಯರು ಕನ್ಯೆಯನ್ನು ಸಮಜಾಯಿಸುವುದು, ಕನ್ಯೆಯು ಸುದರ್ಶನನೊಂದಿಗೆ ವಿವಾಹವಾಗುವ ನಿಶ್ಚಯವನ್ನು ಪ್ರಕಟಿಸುವುದು, ಸುದರ್ಶನ ಹಾಗೂ ಇತರ ರಾಜರು ಸ್ವಯಂವರಕ್ಕೆ ಸೇರಿದುದು. ವ್ಯಾಸರು ಹೇಳುತ್ತಾರೆ, ಬ್ರಾಹ್ಮಣನ ಮಾತನ್ನು ಕೇಳಿ ಸುಂದರಿ ಶಶಿಕಲೆಯ ಮನಸ್ಸಿನಲ್ಲಿ ಪ್ರೇಮವು ಅಂಕುರಿಸಿತು. ಆ ಬ್ರಾಹ್ಮಣನು ಅಲ್ಲಿಂದ ಹೊರಟು ಹೋದನು. ಸುದರ್ಶನನ ಕುರಿತು ಶಶಿಕಲೆಯಲ್ಲಿ ಮೊದಲೇ ಇದ್ದ ಪ್ರೇಮವು ಉದ್ರೇಕಗೊಂಡು ಆಕೆಯು ಅತ್ಯಂತ ಉದ್ವಿಗ್ನಳಾದಳು. ಶಶಿಕಲೆಯು ತನ್ನ ಕುರಿತು ಪ್ರೀತಿಯುಳ್ಳ ಒಬ್ಬ ಸಖಿಯಲ್ಲಿ ಹೇಳುತ್ತಾಳೆ, ಪ್ರಿಯೆ, ಯಾರ ಪ್ರಸಂಗವನ್ನು ಕೇಳಿದ ಬಳಿಕ ನನ್ನ ಶರೀರದಲ್ಲಿ ಕ್ಷೋಭ ಉಂಟಾಯಿತೋ ಆ ಪುರುಷನು ಅವಶ್ಯವಾಗಿ ಯಾವುದೋ ಉತ್ತಮ ಕುಲದ ರಾಜಕುಮಾರನೇ ಆಗಿರಬೇಕು. ಈಗ ರಸವಿಜ್ಞಾನದಿಂದ ಅವನು ಅಪರಿಚಿತನಾಗಿರುವನು. ಇನ್ನೋರ್ವ ಕಾಮದೇವನಂತೆ ಇರುವ ಆ ಸುಂದರ ರಾಜಕುಮಾರನನ್ನು ನಾನು ಸ್ವಪ್ನದಲ್ಲಿ ನೋಡಿದ್ದೆ. ಅವನಿಂದ ವಿರಹದಿಂದ ಅತ್ಯಂತ ಆಕುಲವಾದ ನನ್ನ ಕೋಮಲ ಮನಸ್ಸಿಗೆ ಅವನ ನೆನಪು ಕಾಡುತ್ತಿದೆ. ಸಖಿಯೇ, ಈಗಲಾದರೂ ನನಗೆ ಶೀತಲ ಚಂದನವು ವಿಷದಂತೆ, ಮಾಲೆಯು ಸರ್ಪದಂತೆ, ಚಂದ್ರನ ಶೀತಲ ಕಿರಣಗಳು ಬೆಂಕಿಯಂತೆ ಕಾಣುತ್ತಿವೆ. ರಾಜಭವನ, ಉಪವನ, ಪರ್ವತ ಅಥವಾ ಸರೋವರ ಯಾವ ಸ್ಥಾನದಲ್ಲಿಯೂ ನನ್ನ ಚಿತ್ತಕ್ಕೆ ಶಾಂತಿಯು ಸಿಗುವುದಿಲ್ಲ. ಹಗಲಿನಲ್ಲಿ ಅಥವಾ ರಾತ್ರಿಯಲ್ಲಿ ಸುಖದ ಸಾಧನೆಗಳಾವುದೂ ನನಗೆ ಸುಖಿಯಾಗಿಸುವುದಿಲ್ಲ. ಸುಂದರ ಶಯ್ಯೆ, ತಾಂಬೂಲ, ಸಂಗೀತ, ವಾದ್ಯ ಯಾವುದರಿಂದಲೂ ನನ್ನ ಮನಸ್ಸಿಗೆ ಸಂತೋಷವಾಗುವುದಿಲ್ಲ. ಯಾವುದೇ ವಸ್ತುವು ನನ್ನ ಕಣ್ಣುಗಳಿಗೆ ತೃಪ್ತಿ ಕೊಡುವುದಿಲ್ಲ. ಆದ್ದರಿಂದ ಈಗ ನಾನು ರಾಜಕುಮಾರನು ಇರುವ ವನಕ್ಕೆ ಹೋಗಲು ಬಯಸುತ್ತಿರುವೆನು. ಆದರೆ ಕುಲದ ಲಜ್ಜೆಯ ಭಯವು ನನ್ನನ್ನು ಕಾಡುತ್ತಿದೆ. ಜೊತೆಗೆ ನಾನು ತಂದೆಯ ವಶದಲ್ಲಿ ತಾನೇ ಇರುವುದು. ಏನು ಮಾಡಲಿ? ನನ್ನ ತಂದೆಯು ಇನ್ನೂ ಸ್ವಯಂವರ ಮಾಡಲು ಸಿದ್ಧನಿಲ್ಲ. ಸ್ವಯಂವರವಾದರೆ ಆಗ ನಾನು ರಾಜಕುಮಾರ ಸುದರ್ಶನನನ್ನು ಕುರಿತು ನನ್ನ ಇಚ್ಛೆಯನ್ನು ಪ್ರಕಟಿಸುತ್ತಿದ್ದೆ. ಇತರ ಸಾವಿರಾರು ಹೇರಳ ಸಂಪತ್ತುಳ್ಳ ರಾಜಕುಮಾರರಿದ್ದರೂ ಅವರು ಯಾರೂ ನನ್ನ ಮನಸ್ಸನ್ನು ಮುಗ್ಧಗೊಳಿಸಲಾರರು. ನನ್ನ ಮನಸ್ಸಿನಲ್ಲಾದರೂ ಆ ರಾಜ್ಯಹೀನ ಸುದರ್ಶನನನ್ನೇ ನೆಲೆಸಿರುವುದು. ವ್ಯಾಸರು ಹೇಳುತ್ತಾರೆ, ರಾಜಕುಮಾರ ಸುದರ್ಶನನಿಗೆ ಯಾರೂ ಸಹಾಯಕರಾಗಿರಲಿಲ್ಲ. ಬಳಿಯಲ್ಲಿ ಸಂಪತ್ತು ಇರಲಿಲ್ಲ. ಅವನು ಪ್ರಸಿದ್ಧ ಶೂರನೂ ಆಗಿರಲಿಲ್ಲ. ಫಲ ಮೂಲ ತಿಂದು ವನವಾಸಿ ಜೀವನವನ್ನು ಕಳೆಯುತ್ತಿದ್ದನು. ಕೇವಲ ಭಗವತಿ ಜಗದಂಬೆಯ ಕಾಮಬೀಜ ಮಂತ್ರವು ಅವನ ಹೃದಯದಲ್ಲಿ ನೆಲೆಸಿತ್ತು. ಅದೇ ಮಂತ್ರದ ಜಪದ ಪ್ರಭಾವದಿಂದ ಸುದರ್ಶನನಿಗೆ ಎಲ್ಲ ಸಿದ್ಧಿಗಳು ದೊರಕಿದ್ದವು. ಆ ಮಂತ್ರವು ಅವನ ಚಿತ್ತದಿಂದ ಅರೆಕ್ಷಣವೂ ದೂರವಾಗುತ್ತಿರಲಿಲ್ಲ. ಜಪದ ಕ್ರಿಯೆಯು ಸದಾ ನಡೆಯುತ್ತಲೇ ಇರುತ್ತಿತ್ತು. ಒಂದು ರಾತ್ರಿ ಸ್ವಪ್ನದಲ್ಲಿ ವಿಷ್ಣುಮಯಿ ಪೂರ್ಣ ಬ್ರಹ್ಮಸ್ವರೂಪ ಭಗವತಿ ಜಗದಂಬೆಯು ಅವನಿಗೆ ದರ್ಶನವನ್ನಿತ್ತಳು. ಆ ಅವ್ಯಕ್ತ ಸ್ವರೂಪಿಣಿ ಭಗವತಿಯು ಸಮಸ್ತ ಸಂಪತ್ತನ್ನು ಕರುಣಿಸುತ್ತಿರುವಳು.
ಶೃಂಗವೀರಪುರದ ಅಧ್ಯಕ್ಷ ನಿಷಾದನು ಸುದರ್ಶನನ ಬಳಿಗೆ ಬಂದು ಅವನಿಗೆ ಒಂದು ಉತ್ತಮ ರಥವನ್ನು ಕೊಟ್ಟನು. ಆ ರಥವನ್ನು 4 ಕುದುರೆಗಳು ಎಳೆಯುತ್ತಿದ್ದವು. ಧ್ವಜ ಪತಾಕೆಗಳು ಅದರ ಶೋಭೆ ಹೆಚ್ಚಿಸಿದ್ದವು. ರಾಜಕುಮಾರ ಸುದರ್ಶನನು ಓರ್ವ ಶಕ್ತಿಶಾಲಿ ಮಹಾವ್ಯಕ್ತಿಯಾಗಿರುವೆನೆಂದು ಶೃಂಗವೀರಪುರದ ಅಧ್ಯಕ್ಷನು ಕಾಣಿಕೆಯಾಗಿ ಆ ರಥವನ್ನು ತಂದೊಪ್ಪಿಸಿದ್ದನು. ಸುದರ್ಶನನು ಸಂತೋಷದಿಂದ ಆ ರಥವನ್ನು ಸ್ವೀಕರಿಸಿ ಮಿತ್ರರೂಪದಿಂದ ಬಂದ ನಿಷಾದನನ್ನು ಕಾಡಿನ ಫಲಮೂಲಗಳಿಂದ ಯಥೋಚಿತವಾಗಿ ಸತ್ಕರಿಸಿದನು. ಆತಿಥ್ಯ ಸ್ವೀಕರಿಸಿ ನಿಷಾದ ರಾಜನು ಹೊರಟು ಹೋದ ಬಳಿಕ ಅಲ್ಲಿದ್ದ ತಪಸ್ವಿ ಮುನಿಗಳು ಅತ್ಯಂತ ಸಂತೋಷಗೊಂಡು ಸುದರ್ಶನನಲ್ಲಿ ಹೇಳಿದರು, ರಾಜಕುಮಾರನೇ, ನೀನು ಭಗವತಿಯ ಕೃಪೆಯಿಂದ ಇನ್ನೂ ಸ್ವಲ್ಪ ದಿನಗಳಲ್ಲೇ ಒಬ್ಬ ಸ್ವತಂತ್ರ ರಾಜನಾಗುವೆ. ಇದು ಸತ್ಯವಾಗಿದೆ, ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಸೂರತನೇ, ಭಗವತಿ ಜಗದಂಬೆಯು ವರಗಳನ್ನು ಕೊಡುವುದರಲ್ಲಿ ಕುಶಲಳಾಗಿರುವಳು ಹಾಗೂ ಜಗತ್ತನ್ನು ಮೋಹಿತಗೊಳಿಸುವವಳಾಗಿದ್ದಾಳೆ. ಅವಳು ನಿನ್ನ ಮೇಲೆ ಪ್ರಸನ್ನಳಾಗಿರುವಳು. ಈಗ ನಿನಗೆ ಉತ್ತಮ ಸಹಾಯಕನು ದೊರಕಿರುವನು. ಆದ್ದರಿಂದ ಯಾವ ಚಿಂತೆಯನ್ನೂ ಮಾಡಬೇಡ. ಅನಂತರ ಉತ್ತಮ ರಥಸ್ಥ ಮುನಿಗಳು ಮನೋರಮೆಗೆ ಹೇಳಿದರು, ಸುಮುಖಿ, ಇನ್ನು ನಿನ್ನ ಪುತ್ರನು ಭೂಮಂಡಲದ ಸಾಮ್ರಾಟನಾಗಿ ಇರುವನು. ಮುನಿಗಳ ಮಾತನ್ನು ಕೇಳಿ ಸುಂದರಿ ಮನೋರಮೆಯು ನುಡಿದಳು, ಮಹಾಸ್ವಾಮಿಗಳೇ, ನಿಮ್ಮ ವಚನಗಳು ಸಫಲವಾಗಲಿ. ಈ ಕುಮಾರನು ಸದಾ ನಿಮ್ಮ ಸೇವೆ ಮಾಡುವನು. ಶ್ರೇಷ್ಠ ಉಪಾಸನೆಯ ಪ್ರಭಾವದಿಂದ ಸಂಭವಿಸದಿರುವ ವಿಚಿತ್ರ ಘಟನೆ ಯಾವುದು ತಾನೇ ಇರುವುದು? ಅಲ್ಲದೆ ನಮ್ಮ ಬಳಿಯಲ್ಲಿ ಸೇನೆಯಾಗಲಿ ಮಂತ್ರಿಮಂಡಲವಾಗಲಿ ಭಂಡಾರವಾಗಲಿ ಯಾವುದೂ ಇಲ್ಲ. ಪ್ರಬಲ ಸಹಾಯಕರೂ ಇಲ್ಲ. ಹಾಗಿರುವಾಗ ಯಾರ ಸಹಯೋಗದಿಂದ ನನ್ನ ಪುತ್ರನು ರಾಜ್ಯವನ್ನು ಪಡೆಯಲು ಯೋಗ್ಯನಾಗುವನು? ಹೌದು, ನೀವು ಪೂರ್ಣ ಮಂತ್ರವ್ಯಕ್ತರಾಗಿರುವಿರಿ. ನಿಮ್ಮ ಆಶೀರ್ವಾದದ ಸಹಾಯದಿಂದ ನಿಶ್ಚಯವಾಗಿಯೂ ನನ್ನ ಪುತ್ರನು ರಾಜನಾಗುವನು. ಇದರಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ. ವ್ಯಾಸರು ಹೇಳುತ್ತಾರೆ, ಸುದರ್ಶನನಿಗೆ ಎಲ್ಲ ವಿದ್ಯೆಗಳು ಸುಲಭವಾಗಿದ್ದವು. ಆ ರಾಜಕುಮಾರನು ರಥದಲ್ಲಿ ಕುಳಿತು ಹೋದಲ್ಲೆಲ್ಲ ಒಂದು ಅಕ್ಷೋಹಿಣಿ ಸೈನ್ಯದೊಂದಿಗೆ ಇರುವಂತೆ ತೇಜದಿಂದ ಕಂಡುಬರುತ್ತಿದ್ದನು. ರಾಜನೇ, ಸುದರ್ಶನನು ಸಂತೋಷದಿಂದ ನಿರಂತರ ಬೀಜ ಮಂತ್ರವನ್ನು ಜಪಿಸುತ್ತಿದ್ದನು. ಅದೇ ಮಂತ್ರದ ಪ್ರಭಾವದಿಂದ ಅವನಲ್ಲಿ ಅಷ್ಟೊಂದು ಶಕ್ತಿಯು ಬಂದಿತ್ತು. ಬೇರೆ ಯಾವುದೇ ಕಾರಣವನ್ನು ಕಲ್ಪಿಸಲಾಗುವುದಿಲ್ಲ. ಕ್ಲೀಂ ಕಾಮರಾಜವೆಂದು ಹೇಳುವ ಈ ಬೀಜ ಮಂತ್ರವು ಬಹಳ ವಿಲಕ್ಷಣವಾಗಿದೆ. ಉತ್ತಮ ಗುರುವಿನಿಂದ ಇದರ ದೀಕ್ಷೆಯನ್ನು ಪಡೆದು ಶಾಂತಚಿತ್ತದಿಂದ ಪವಿತ್ರತೆಯಿಂದ ಇದರ ಜಪವನ್ನು ಮಾಡುವವನ ಎಲ್ಲ ಕಾಮನೆಗಳು ಪೂರ್ಣಗೊಳ್ಳುವವು. ಮಹಾರಾಜನೇ, ಭಗವತಿ ಜಗದಂಬೆಯ ಕೃಪೆಯಿಂದ ಸುಲಭವಾಗದಿರುವ ಯಾವುದೇ ಅತ್ಯಂತ ದುರ್ಲಭ ಪದಾರ್ಥವು ಪೃಥ್ವಿಯಲ್ಲಾಗಲಿ ಸ್ವರ್ಗದಲ್ಲಾಗಲಿ ಇಲ್ಲ. ಯಾರ ಮನಸ್ಸಿನಲ್ಲಿ ಭಗವತಿ ಜಗದಂಬೆಯ ಪೂಜೆಯಲ್ಲಿ ಅಚಲ ವಿಶ್ವಾಸವಿಲ್ಲವೋ ಅವರು ಮೂರ್ಖರು, ಭಾಗ್ಯಹೀನರು, ರೋಗಪೀಡಿತರು ಆಗುವರು. ಕುರುನಂದನನೇ, ಹಿಂದಿನ ಯುಗದಿಂದಲೇ ದೇವತೆಗಳ ಜನನಿಯಾದ ಕಾರಣ ಮಾತಾ ಎಂದು ಪ್ರಸಿದ್ಧಳಾದ ಭಗವತಿಯು ಬುದ್ಧಿ, ಕೀರ್ತಿ, ಧೃತಿ, ಲಕ್ಷ್ಮಿ, ಶಕ್ತಿ, ಶ್ರದ್ಧೆ, ಮತಿ, ಶ್ರುತಿ ಮುಂತಾದ ರೂಪಗಳಿಂದ ಪ್ರಾಣಿಗಳ ಶ್ರೇಯಸ್ಸನ್ನು ಮಾಡಲು ಆಗಮಿಸಿರುವಳು. ಇದು ತ್ರಿವಾರ ಸತ್ಯವಾಗಿದೆ. ಭಗವತಿಯನ್ನು ಈ ರೂಪದಿಂದ ಗುರುತಿಸದವರು ಬುದ್ಧಿಯನ್ನು ಖಂಡಿತವಾಗಿ ಮಾಯೆಯು ಅಪಹರಿಸಿದೆ. ಆದ್ದರಿಂದಲೇ ಅವರು ಇತರ ವಾದ ವಿವಾದದಲ್ಲಿ ತಮ್ಮ ಬುದ್ಧಿಯನ್ನು ವ್ಯಯಿಸುತ್ತಾರೆ. ಆದರೆ ವಿಶ್ವದ ಮೇಲೆ ಶಾಸನ ಮಾಡುವ ಕಲ್ಯಾಣಮಯಿ ಭಗವತಿಯ ಉಪಾಸನೆ ಮಾಡುವುದಿಲ್ಲ. ಬ್ರಹ್ಮ, ವಿಷ್ಣು, ಮಹೇಶ, ಇಂದ್ರ, ಕುಬೇರ, ವಾಯು, ಅಗ್ನಿ, ತೃಷ್ಣ, ತ್ವಷ್ಟ, ಪೂಷಾ, ಅಶ್ವಿನಿ ಕುಮಾರರ, ಭಗ, ಆದಿತ್ಯ, ವಸು, ರುದ್ರ, ವಿಶ್ವದೇವ, ಮರುದ್ಗಣರು ಇವರು ಸೃಷ್ಟಿಪಾಲನೆ ಸಂಹಾರ ಮಾಡುವ ನಿಪುಣ ದೇವತೆಗಳೆಲ್ಲರೂ ಆ ಭಗವತಿ ಜಗದಂಬೆಯನ್ನು ಧ್ಯಾನಿಸುತ್ತಾರೆ. ಆ ಪರಬ್ರಹ್ಮ ಸ್ವರೂಪಿಣಿ ಆದಿಶಕ್ತಿಯು ಆರಾಧನೆ ಮಾಡದ ಯಾವ ವಿದ್ವಾಂಸರು ಇರಬಲ್ಲರು. ಸಮಸ್ತ ಮನೋರಥಗಳನ್ನು ಪೂರ್ಣಗೊಳಿಸುವ ಈ ಕಲ್ಯಾಣಮಯಿ ದೇವಿಯನ್ನು ಸುದರ್ಶನನು ತನ್ನ ಜ್ಞಾನದ ವಿಷಯವನ್ನಾಗಿಸಿಕೊಂಡಿದ್ದನು. ಆದ್ದರಿಂದ ಅವನ ಎಲ್ಲ ಕಾರ್ಯಗಳು ಸಿದ್ಧವಾಯಿತು. ವಿದ್ಯೆ ಮತ್ತು ಅವಿದ್ಯೆ ರೂಪದಲ್ಲಿ ವಿರಾಜಿಸುತ್ತಿರುವ ಆ ಭಗವತಿ ಜಗದಂಬೆಯು ಸಾಕ್ಷಾತ್ ಪರಬ್ರಹ್ಮಳೇ ಆಗಿರುವಳು. ಸುಲಭವಾಗಿ ಎಲ್ಲರೂ ಆಕೆಯ ದರ್ಶನ ಪಡೆಯಲಾರರು. ಯೋಗಾಭ್ಯಾಸದಿಂದಲೇ ಆ ಪರಾಶಕ್ತಿಯ ದರ್ಶನವಾಗುವುದು. ಆ ಭಗವತಿಯು ಮುಮುಕ್ಷುಗಳಿಗೆ ಅತ್ಯಂತ ಪ್ರಿಯಳಾಗಿರುವಳು. ಭಗವತಿ ಕೃಪಾಪ್ರಸಾದ ಪಡೆಯದೆ ಪರಮಾತ್ಮನ ಸ್ವರೂಪವನ್ನು ಯಾರೂ ತಿಳಿಯಲಾರರು. ತ್ರಿವಿಧ ಸೃಷ್ಟಿಯ ವ್ಯವಸ್ಥೆ ಮಾಡಿ ಎಲ್ಲ ಶಕ್ತಿಗಳನ್ನು ತನ್ನೊಳಗೆ ತೋರಿಸುತ್ತಿರುವ ಭಗವತಿಯನ್ನು ಮನಸ್ಸಿನಲ್ಲೇ ಚಿಂತಿಸುತ್ತಾ ಸುದರ್ಶನನು ವನದಲ್ಲಿ ಇರುತ್ತಿದ್ದನು. ಆಗ ರಾಜ್ಯವು ಸಿಗುವುದಕ್ಕಿಂತಲೂ ಹೆಚ್ಚು ಸುಖ ಅನುಭೂತಿ ಅವನ ಮನಸ್ಸಿನಲ್ಲಿತ್ತು.